ಎಲ್ರಿಗೂ ನಮಸ್ಕಾರ. ಭಾರತದ ಜನಗಣತಿ 2027ರ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಹಾಗೂ ಜಿಲ್ಲಾ ಚಾರ್ಜ್ ಅಧಿಕಾರಿಗಳು ಆದಂಥ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮ್ಮ ಕೃಷ್ಣರಾಜನಗರ ತಾಲೂಕಿನಲ್ಲಿ 2 ಚಾರ್ಜ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರ್ತಾರೆ. ಈ ಸಂಬಂಧ ಗ್ರಾಮೀಣ ಪ್ರದೇಶ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಅಂತ ನನ್ನನ್ನು ಈ ಒಂದು ಗ್ರಾಮೀಣ ಪ್ರದೇಶ ವ್ಯಾಪ್ತಿಯ ಚಾರ್ಜ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿರುತ್ತದೆ ಹಾಗೂ ನಗರ ವ್ಯಾಪ್ತಿಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳನ್ನು ನಗರ ಪ್ರದೇಶದ ಚಾರ್ಜ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿರುತ್ತದೆ. ಈ ನಮ್ಮ ಕೃಷ್ಣರಾಜನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಜನಗಣತಿ 2027ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 188 ಮನೆಪಟ್ಟಿ ಬ್ಲಾಕ್ಗಳನ್ನು ನಾವು ಗುರುತಿಸಿದ್ದೇವೆ. ಹಾಗೆ ನಗರ ವ್ಯಾಪ್ತಿಯಲ್ಲಿ 72 ಸಂಖ್ಯೆಯ ಒಟ್ಟು ಮನೆಪಟ್ಟಿ ಬ್ಲಾಕ್ಗಳನ್ನು ನಾವು ಗುರುತು ಮಾಡಿದ್ದೇವೆ. ಹಾಗೆ ಗಣತಿದಾರರನ್ನು ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶಕ್ಕೆ 148 ಜನ ಗಣತಿದಾರರನ್ನ ನೇಮಕ ಮಾಡಿದ್ದೀವಿ. ಹಾಗೆ ಮೀಸಲು ಒಟ್ಟು 10% ಏನಿದೆ, ಒಟ್ಟು 188ಕ್ಕೆ ಮನೆ ಬ್ಲಾಕ್ ಸಂಖ್ಯೆಗೆ ಅನುಗುಣವಾಗಿ ನಾವು 19 ಜನ ಮೀಸಲು ಇವರನ್ನು ಗಣತಿದಾರರನ್ನು ಸಹ ನೇಮಕ ಮಾಡ್ಕೊಂಡಿದ್ದೀವಿ. ಹಾಗೆ ನಗರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ 72 ಗಣತಿದಾರರನ್ನು ನೇಮಕ ಮಾಡಲಾಗಿರ್ತದೆ. ಹಾಗೆ ಒಟ್ಟು 8 ಜನ ಮೀಸಲು ಗಣತಿದಾರರನ್ನು ಸಹ ನೇಮಕ ಮಾಡಲಾಗಿರ್ತದೆ. ಮುಂದುವರೆದು ಗಣತಿದಾರರ ಮೇಲ್ವಿಚಾರಕರಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ 26 ಜನ ಸೂಪರ್ವೈಸರ್ಗಳನ್ನ ಮೇಲ್ವಿಚಾರಕರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಸಹ ಮೀಸಲು 3 ಜನನ ಸಹ ಮೀಸಲು ಮೇಲ್ವಿಚಾರಕರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆ ನಗರ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 12 ಜನ ಮೇಲ್ವಿಚಾರಕರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಹಾಗೆ ಮೀಸಲು ಆಗಿ 2 ಜನ ಮೇಲ್ವಿಚಾರಕರನ್ನು ಸಹ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ನಾವು ಏನು ಈಗ ಭಾರತದ ಜನಗಣತಿ 2027 ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ಸ್ವಯಂ ಗಣತಿ ಮಾಡೋ ಮುಖಾಂತರ ಈ ಒಂದು ಜನಗಣತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ಎಲ್ಲರನ್ನೂ ಕೋರ್ಕೊಡ್ತಾ ಇದ್ದೇನೆ. ಹಾಗೆ ಸ್ವಯಂ ಗಣತಿ ಸಂಬಂಧವಾಗಿ ಒಂದು ಗಣತಿಯ ಒಂದು ಪೋರ್ಟಲ್, ಒಂದು http://se.census.gov.in/ ಈ ಒಂದು ಪೋರ್ಟಲ್ ಮುಖಾಂತರ ಎಲ್ಲರೂ ಸಹ ಸಾರ್ವಜನಿಕರು ತಮ್ಮ ಸ್ವಯಂ ಗಣತಿಯನ್ನು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ ಮುಖಾಂತರ ತಮ್ಮ ಕೆಲವೊಂದು ಪ್ರಶ್ನೆಗಳು ಅಂದರೆ ಇದರಲ್ಲಿ ಪೋರ್ಟಲ್ಗೆ ಎಂಟ್ರಿ ಆದ ಕೂಡಲೇ ಒಂದು ಯಾವ ರಾಜ್ಯ ಅಂತ ಕೇಳುತ್ತೆ, ರಾಜ್ಯನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಒಂದು ಕ್ಯಾಪ್ಚಾ ಬರುತ್ತೆ, ಆ ಕ್ಯಾಪ್ಚಾನ ಒಂದು ಇದು ಮಾಡೋ ಮುಖಾಂತರ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಟು OTP ಕೊಡೋ ಮುಖಾಂತರ ಸಿಂಪಲ್ಲಾಗಿ ಒಂದು ಸರಳ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟು ಜನ ಕುಟುಂಬದಲ್ಲಿ ಸದಸ್ಯರಿರ್ತಾರೆ, ಮತ್ತು ಮನೆ ಯಾವ ರೀತಿ ಕಟ್ಟಲ್ಪಟ್ಟಿದೆ, RCCನ ಅಥವಾ ಶೀಟ ಅಂತ ಕೇಳುತ್ತೆ. ಆ ಮನೆ ಯಾವ ರೀತಿ ನಿರ್ಮಾಣ ಇದೆ ಅನ್ನೋ ಕೇಳುತ್ತೆ, ಅದನ್ನು ಸಹ ತೋರಿಸ್ಬೇಕಾಗತ್ತೆ. ಹಾಗೆ ಮುಂದುವರೆದಾಗಿ LPG ಮತ್ತು ಕೆಲವೊಂದೆಲ್ಲ ಸಣ್ಣ ಪ್ರಶ್ನೆಗಳನ್ನ ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡೋ ಮುಖಾಂತರ ನೀವು ಸ್ವಯಂ ಗಣತಿಯನ್ನು ಮಾಡೋದು ತುಂಬ ಸುಲಭನಾಗಿ ಸುಮಾರೊಂದು 5ರಿಂದ 6 ನಿಮಿಷದೊಳಗೆ ಒಂದು ಸ್ವಯಂ ಗಣತಿಯನ್ನು ತಾವೇ ಮಾಡ್ಕೊಳ್ಳೋಂಥ ಒಂದು ಅವಕಾಶನ ಪೋರ್ಟಲ್ನಲ್ಲಿ ಕಲ್ಪಿಸಲಾಗಿದೆ. ಈ ಒಂದು ಸ್ವಯಂ ಗಣತಿ ಒಂದು ಪ್ರಯೋಜನ ಎಲ್ಲರೂ ಸಹ ಸಾರ್ವಜನಿಕರು ಪಡ್ಕೋಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ, ಹಾಗೆ ಆ ಸ್ವಯಂ ಗಣತಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೊನೆಗೆ ಏನಂತಂದರೆ ಒಂದು ಸಕ್ಸಸ್ಫುಲ್ಲಾಗಿ ನಿಮ್ಮ ಸ್ವಯಂ ಗಣತಿ ಪೂರ್ಣಗೊಂಡಿದೆ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ, ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಆ ನಂಬರ್ನ ಸೇವ್ ಮಾಡಿಕೊಂಡಾಗ ಗಣತಿದಾರರು ನಿಮ್ಮ ಮನೆ ಹತ್ರ ಬಂದಾಗ ಅದನ್ನು ತಾವು ತೋರಿಸೋ ಮುಖಾಂತರ ಜನಗಣತಿ ನಾವು ಸ್ವಯಂ ಮಾಡ್ಕೊಂಡಿದ್ದೀವಿ ಅಂತ ನೀವು ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಅದು ಒಂದು ಜನಗಣತಿ ಪೂರ್ಣಗೊಂಡಿದೆ ಅಂತೇಳ್ಬಿಟ್ಟು ಅವ್ರ ಗಣತಿದಾರರಿಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರೂ ಸಹ ಈ ಮೂಲಕ ಮಾಧ್ಯಮದ ಮುಖಾಂತರ ಈ ಒಂದು ಸ್ವಯಂ ಗಣತಿಯಲ್ಲಿ ಸಂಪೂರ್ಣವಾಗಿ ತಾವು ಸಹ ಪಾಲ್ಗೊಳ್ಳಿ, ಮತ್ತು ತಮ್ಮ ನೆರೆಹೊರೆಯವರು ಮತ್ತು ನಿಮ್ಮ ಸಂಬಂಧಿಕರು ಯಾರಿದ್ದಾರೆ ಎಲ್ಲರೂ ಸಹ ಈ ಒಂದು ಪೋರ್ಟಲ್ ಮುಖಾಂತರ ಈ ಒಂದು ಭಾರತದ ಒಂದು ಜನಗಣತಿ ಪ್ರಕ್ರಿಯೆಯಲ್ಲಿ ಸ್ವಯಂ ಗಣತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ.